ಶೇಂಬುಲಿಂಗ ನಮಸ್ಕಾರ ಕಣ್ರಪ್ಪ. ಏನರಪ್ಪ ನಮ್ಮ ಡಿ ಕೆ ಸಾಹೇಬರು ಮೋದಿ ಅವ್ರದ್ದು ವಿಡಿಯೋಗಳು ವೈರಲ್ ಅಪ್ಪ. ಕುಚ್ಚ ಮಾತಾಡ್ತಾವ್ರೆ ಏನು ಅಂತ. ಅವಾಗ ಡಿ ಕೆ ಸಾಹೇಬ್ರು ಹೇಳಿದ್ದು ಮೋದಿಯವ್ರಿಗೆ ಏನೋ ಒಂದು ಮಾತು ಹೇಳಿದೆ. ವೆರಿ ಗುಡ್ ಡಿ ಕೆ ಅಂದ್ಬಿಟ್ರು ಅಂತ ಹೇಳಿದ್ರು ಕಣಪ್ಪ. ನಮ್ಗೇನು ಗೊತ್ತರಪ್ಪ, ನೀವು ಮಾತಾಡಿರೋದು ಕಿವಿಯಲ್ಲಿ ನಿಮ್ಮ ಮಾತು ನಮ್ಗೇನು ಗೊತ್ತು. ನೀವು ಹೇಳೋದ್ಮೇಲೆ ನಮ್ಗೆ ಗೊತ್ತಾಗಿರೋದು. ಇರಲಪ್ಪ, ಚೆನ್ನಾಗಾಗಲಿ ಒಳ್ಳೇದಾಗಲಿ, ಗುಡ್ಡಾಗೇ ಇರಲಿ ಒಳ್ಳೇದಾಗಲಿ. ಜನಗಳೆಲ್ಲ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಕಣಪ್ಪ. ಕಾಂಗ್ರೆಸ್ಸಲ್ಲೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟವ್ರೆ. ಕಿವಿ ಒಳಗೆ ಏನು ಮಾತಾಡ್ಬಿಟ್ರು ಅಂತ ಟೆನ್ಷನ್ ಒಳಗೆ ಎಷ್ಟೋ ಜನ ರಾತ್ರಿ BP ಮಾತ್ರ ತಗೊಂಡು ಮಲ್ಕೊಂಬಿಟ್ಟವ್ರೆ ಅಂತ ಕಣ್ರಪ್ಪ. ಯಾರೋ ಪಾಪ ಹೇಳಿದ್ರಪ್ಪ ನನಗೆ, ಪಾಪ ಟೆನ್ಷನ್ ಆಗ್ಬಿಟ್ಟವ್ರಿ ಅಂತ. ಏನಿಲ್ಲಪ್ಪ ಅಂಥವೆಲ್ಲ ಏನಿರಾಗಿಲ್ಲ ಗಣಪ್ಪ. ಏನೋ ಸ್ವಲ್ಪ ಮಾತುಕತೆ ಮಾತಾಡಿರ್ತಾರೆ. ಕೇಸರಿ ಬಾತಿಗೆ ಎಷ್ಟು ಕೇಸರಿ ಹಾಕಬೇಕು, ಸಕ್ಕರೆ ಎಷ್ಟು ಹಾಕಬೇಕು, ಗೋಡಂಬಿ ಎಷ್ಟು ಹಾಕ್ಬೇಕು ಅಂತ ಮಾತಾಡಿರ್ತಾರೆ. ನೀವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಟ್ರಿ ಹೆಂಗ್ರಪ್ಪ ನೀವು? ಅಲ್ಲೇನಪ್ಪ ಹಿಂಗ ವಿಚಾರಗಳವ ಕಣಪ್ಪ. ನಾನು ಹೋಗಿ ಸೈಕಲ್ನ ಸ್ಟ್ಯಾಂಡ್ ಹಾಕ್ಬಿಟ್ಟು ಬಂದು ಮತ್ತೆ ಹೇಳ್ತೀನಿ ನಿಮಗೆ, ಓಕೆನಾ? ಇಲ್ಲೇ ಕೂತ್ಕೊಂಡಿರಪ್ಪ, ಹೋಗ್ಬಿಟ್ಟು ಹೋಗ್ತೀನಿ. ಏಯ್, ಸೈಕಲ್ ಮಳೆ ಒಳಗೆ ಯಾವಲ್ಲ ನಿಲ್ಲಿಸ್ದವನು ಬಂದೇ ಇರ್ರಪ್ಪ. ಆಗ್ದಲ್ಲ ಸೈಕಲು ಮಳೆಗೆ ನಿಲ್ಲಿಸ್ಬಿಟ್ಟಿದ್ರು ಕಣ್ರಪ್ಪ. ಇರಲಿ ಬಿಡ್ರಿ, ಮ್ಯಾಟ್ರಿಗೆ ಬರ್ತೀನಿ. ಅಲ್ಲಪ್ಪ, ಬಂಡೀಪುರದೊಳಗಡೆ ಆನೆ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿಬಿಡೋದೆ ಕಣಪ್ಪ. ಪಾಪ ಅವನು ಯಾಕ್ಲ ಇಳಿಬೇಕು ಕಾಡು ಒಳಗಡೆ? ಅಲ್ಲೇನ್ರಪ್ಪ, ಅದೇನು ಸೂ ಮಾಡೋ ಜಾಗ ಇಲ್ಲ. ಎಲ್ಲಂದ್ರೆ ಅಲ್ಲಿ ಇಳಿದು ಬೀಡ ಅಂಗಡಿ ಒಳಗೆ ಹೋಗಿ ಬೀಡ ತಿನ್ನೋಕ್ಕೆ, ಚಿಪ್ಸ್ ಹೋಗಿ ಹುರ್ಕೊಂಡು ತಿನ್ನೋಕ್ಕೆ ಯಾಕೆ ಇಳಿಬೇಕಪ್ಪ? ಬಂಡೀಪುರ ಅಂದ್ರೆ ಏನಪ್ಪ, ಫಾರೆಸ್ಟ್ ಏರಿಯಾ, ಇಳಿಬಾರ್ದು ಯಾವುದೇ ಕಾರಣಕ್ಕಾಗಲಿ, ಹೋಗ್ತಾ ಇರಬೇಕು ಅಂತ ಎಲ್ಲ ಅಲ್ಲಿ ಸೂಚನೆಗಳು ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ವಿಚಾರ ಆಚಾರ ಗೊತ್ತಿದ್ರು ಸಹ ಹಿಂಗೆ ಮಾಡ್ಕೊಂಬಿಟ್ಟವ್ರೆ. ಅಟ್ಯಾಕ್ ಮಾಡೋದೇ ಏನಾಗತ್ತೆ ಅಂತ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಹೇಳ್ತೀನಿ. ಅಣ್ಣ ತಂಗಿಯರ ಈ ಬಂದ ಜನ್ಮದ ಯಾಕಂತ ಇದೀನಿ ಅಂತೀರಪ್ಪ? ಅಲ್ರಪ್ಪ, ತಂಗಿ ಅಣ್ಣನಿಗೆ ರಾಖಿ ಕಟ್ಟೋದು ಓಕೆ, ತಮ್ಮ ಅಕ್ಕನಿಗೆ ರಾಖಿ ಕಟ್ಟೋದು ಓಕೆ. ಇಲ್ಲಿ ನೋಡ್ರಪ್ಪ, ಈ ಅಮ್ಮ ಹೋಗ್ಬಿಟ್ಟು ಚಿರತೆಗೆ ಹೋಗಿ ರಾಖಿ ಕಟ್ಬಿಟ್ಟವಳೆ ಕಣಪ್ಪ. ಏನ್ ನಡೀತಾ ಇದ್ದಪ್ಪ ಪ್ರಪಂಚದೊಳಗಡೆ? ದುಬೈ ಒಳಗೆಲ್ಲ ಹುಲಿಗಳನ್ನ ಮನೆಯೊಳಗಡೆ ನಾಯಿ ಥರ ಶಾಟ್ಕೊಂಡ್ಬಿಟ್ಟವ್ರೆ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಇಂಡಿಯಾದೊಳಗೆ ಅದಕ್ಕಿಂತ ದೊಡ್ಡ ಹಿಸ್ಟ್ರಿ ಮಾಡಕ್ಕೆ ಬಿಟ್ರಲ್ಲಪ್ಪ, ರಾಖಿ ಕಟ್ಬಿಟ್ಟವ್ರಪ್ಪ. ತಮ್ಮ ಆಗೋನೋ, ಅಣ್ಣ ಆಗೋನೋ, ಮಗ ಆಗೋನೋ ಗೊತ್ತಿಲ್ಲ ಕಣಪ್ಪ. ಪಾಪ ಅದ್ರ ಪಾಡಿಗೆ ಅವ್ನು ಕುತ್ಕೊಂಡವನೇ. ಅಕ್ಕ ಹೋಗ್ಬಿಟ್ಟು ಅವ್ನ ಕೈಗೆ, ಚಿರತೆ ಕೈಗೆ ರಾಖಿ ಕಟ್ಬಿಟ್ಟವಳೆ ಕಣಪ್ಪ. ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು, ಎದ್ದು ಓಡಾಡೋಕ್ಕಾಗ್ತಿಲ್ಲ. ಗಿಫ್ಟ್ ಏನು ಕೊಟ್ಟವನೋ ಗೊತ್ತಿಲ್ಲ, ಸರಿಯಾಗಿ ಕೊಡ್ತಾನ ಅಂತ ನಮಗೂ ಭಯ ಆಗ್ಬಿಟ್ಟದ. ಅದು ನೋಡ್ಬಿಟ್ಟು ನನಗೆ ರೋಮಾಂಚನೆ ಆಗ್ಬಿಟ್ಟೆ ಕಣಪ್ಪ. ಹುಷಾರಪ್ಪ, ನಾಯಿಗಳಿಗೆ ರಾಖಿ ಕಟ್ಬಿಡಿ ಬೇಡನಲ್ಲ. ಹುಲಿಗೋ, ಸಿಂಹಗೋ, ಚಿರತೆಗೆ, ಆನೆಗೆ ಕಟ್ಟಕ್ಕೆ ಹೋಗ್ಬೇಡಿ. ಫೈನಲ್ ಆಗೋಗುತ್ತೆ, ಕೊನೆ ರೇಖೆ ಆಗೋಯ್ತದೆ. ಓಕೆನಾ? ಇಷ್ಟು ಹೇಳಕ್ಕೆ ಸಾಧ್ಯ ಕಣಪ್ಪ. ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು. ಮೆಟ್ರೋ ಓಡ್ತಾ ಇದೆ, ಮೋದಿಯವ್ರು ಬಂದು ಓಪನ್ ಮಾಡಿಬಿಟ್ರು. DK ಶಿವಕುಮಾರ್ ಅವರು, ಆಮೇಲೆ ಮೋದಿ ಸಾಹೇಬರು ಮಾತುಕತೆ ವೈರಲ್ಲು. ಚಿರತೆ ಇದಂತೂ ಫುಲ್ ಆನೆ ದಾಳಿ ಮಾಡಿಬಿಟ್ಟದೆ. ಇಷ್ಟು ಇವತ್ತಿನ ವಿಚಾರ ಆಗಿತ್ತು ಕಣ್ರಪ್ಪ. ಇನ್ನೇನಾದ್ರೂ ವಿಚಾರಗಳಿದ್ರೆ ನಾನು ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಬರ್ಲೇನ್ರ ಬಾಯ್? ಓಡಿ ಬರ್ತೀನ ಬಾಯ್. ಶೇಂಬುಲಿಂಗೈ, ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರ್ಲೇನ್ರ ಬಾಯ್? ಓಡಿ ಬರ್ತೀನ ಬಾಯ್. ಶೇಂಬುಲಿಂಗೈ, ಬರ್ತೀನ್ರ ಬಾಯ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.